ನಮಸ್ಕಾರ ಸ್ನೇಹಿತರೆ, ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ನಿಮ್ಮ ಪ್ರೀತಿಯ ಜವಳಿ ಕೊಟ್ರೇಶ್. ಇವತ್ತಿನ ವಿಶೇಷ ಏನಪ್ಪಾ ಅಂದ್ರೆ, ನಮ್ಮ ಗಿಲ್ಲಿ ನಟ ಅವರು ಶರವಣ ಅವರ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಉದ್ಘಾಟನೆಗೆ ಹೋಗಿದ್ರು. ಅಲ್ಲೆಲ್ಲ ಏನಾಯ್ತಂತ ನಿಮಗೆ ಹೇಳೋದಕ್ಕಿಂತ ಮೊದಲು, ಇದುವರೆಗೂ ಯಾರ್ಯಾರು ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಒತ್ಬಿಡಿ, ನನ್ನೆಲ್ಲ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಹಾಗೇನೆ ನನ್ನ ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮುಖಾಂತರ ತಿಳಿಸ್ಬಿಡಿ. ಯಾಕಂದ್ರೆ ನೀವೊಂದು ಕಾಮೆಂಟ್ ಹಾಕೋದ್ರಿಂದ ನನಗೆ ಇನ್ನೊಂದು ವಿಡಿಯೋ ಮಾಡೋದಕ್ಕೆ ನೀವು ಪ್ರೋತ್ಸಾಹ ನೀಡಿದಂಗೆ ಆಗುತ್ತೆ ಅಂತ ಕೇಳ್ಕೊತೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಇವತ್ತಿನ ಒಂದು ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಉದ್ಘಾಟನೆ ಕಾರ್ಯಕ್ರಮ ನಮ್ಮ ಬೆಂಗಳೂರಿನ ಕನಕಪುರ ರಸ್ತೆಯಲ್ಲಿ ಜರುಗಿತು. ಈ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಉದ್ಘಾಟನೆಯನ್ನು ನಮ್ಮ ವಿನಯ್ ಗುರೂಜಿ ಅವರು ಟೇಪ್ ಕಟ್ ಮಾಡುವ ಮುಖಾಂತರ ಉದ್ಘಾಟನೆ ಮಾಡಿದ್ರು. ಅವ್ರ ಜೊತೆಗೆ ನಮ್ಮ ಗಿಲ್ಲಿ ನಟ ಅವರು ಇದ್ರು. ಗಿಲ್ಲಿ ನಟ ಅವರಿಗೆ ಆ ಬಳಿಗೆ ಒಳಗಡೆ ಶರವಣ ಅವರು ಕರ್ಕೊಂಡು ಹೋದಾಗ 2 ಚೈನ್ ಹಾಕಿರು, ಬಂಗಾರ ಚೈನ್ ಕತ್ತಿಗೆ, ಕೊರಳಿಗೆ ಹಾಕ್ತಾರೆ. ಗಿಲ್ಲಿ ನಟ ಅವರು ನನಗೇ ಏನೋ ಅಂತೇಳಿ ಸುಮ್ನೆ ಸೂಪರ್ ಸಾರ್ ಸಖತ್ತಾಗಿದೆ ಅಂತಾರೆ. ಆಗ ಶರಣ ಅವರು ಆಯ್ತು ಅಂತ ಹೇಳ್ತಾ ಇರ್ಬೇಕಾದ್ರೆ ಗಿಲ್ಲಿ ನಟ ಅವರು ಹಂಗಾರೆ ನಾನೇ ಇಟ್ಕೊಳ್ಳ ಅಂತ ಹೇಳ್ತಾರೆ. ಇನ್ನೊಂದು ಹೇಳ್ತೀನಿ, ಫೇಸ್ಬುಕ್ ಅಲ್ಲಿ ಎಲ್ರು ಕಮೆಂಟ್ ಆಗ್ತಾ ಇದಾರೆ, ಗಿಲ್ಲಿ ನಟವರಿಗೆ 2 ಚೈನ್ ಕೊಟ್ಬಿಟ್ಟಾರೆ ಅಂತ. ದಯವಿಟ್ಟು ಹೇಳ್ತೀನಿ ಕೇಳಿ, ಚೈನ್ ನ ಗಿಲ್ಲಿ ನಟವ್ರಿಗೆ ಕೊಟ್ಟಿಲ್ಲ. ಅಲ್ಲಿ ಪ್ರಮೋಷನ್ಗೋಸ್ಕರ ಆ ಚೈನ್ ಹಾಕಿ ಅವ್ರ ಹತ್ರ ಪ್ರಮೋಷನ್ ಮಾಡ್ಸಿದ್ರೆ ಅಷ್ಟೇ, ಬಿಟ್ರೆ ಆ ಚೈನ್ ಕೊಟ್ಟಿಲ್ಲ. ಯಾಕೆ ಸುಮ್ನೆ ಎಲ್ಲ ಈ ತರ ವಿಷಯ ಪಕ್ಕ ತಿಳ್ಕೊಂಡು ಕಮೆಂಟ್ ಮಾಡಿ. ಇಲ್ಲಾಂದ್ರೆ ಸುಮ್ನೆ ಅವರಿಗೂ ಕೂಡ ಅದೇನಾಗುತ್ತೆ ಅಂದ್ರೆ ಇಮೇಜ್ ಡ್ಯಾಮೇಜ್ ಆಗುತ್ತೆ ಅಷ್ಟೇ, ಇನ್ನೇನಲ್ಲ. ಎಲ್ರು ಏನಪ್ಪಾ ಹೊಡೆದ್ಬಿಟ್ನಲ್ಲಪ್ಪ 2 ಚೈನು ಅಂತಾರೆ. ಪಾಪ ಅವ್ರಿಗೆ ಕೊಟ್ಟೇ ಇರಲ್ಲ ಅಲ್ವಾ. ಇದ್ರ ಬಗ್ಗೆ ಸ್ವಲ್ಪ ನಾವು ತಿಳ್ಕೊಂಡು ಮಾತಾಡೋಣ ಅಂತ ನನ್ನ ಒಂದು ಭಾವನೆ. ಹಾಗೇನೆ ಈ ಒಂದು ಉದ್ಘಾಟನೆಗೆ ಬರೀ ಗಿಲ್ಲಿ ನಟ ಅವರು ಅಷ್ಟೇ ಅಲ್ಲದೆ ಕಾವ್ಯ ಅವರು ಬಂದಿದ್ರು, ರಕ್ಷಿತಾ ಅವರು ಬಂದಿದ್ರು, ರಘು ಅವರು ಬಂದಿದ್ರು. ಈ 4 ಜನನು ಒಂದಾಗಿ ಬಂದಿದ್ರು. ಮೈಕ್ ನಮ್ಮ ರಕ್ಷಿತಾ ಅವ್ರ ಕೈಯಲ್ಲಿ ಇದ್ಮೇಲೆ ಕೇಳ್ಬೇಕಾ, ಪಟಾಕಿ ರಕ್ಷಿತಾ ಅಂತ ಹೆಸರು ತಗೊಂಡ್ಮೇಲೆ ಕೇಳ್ಬೇಕಾ ಅವ್ರನ್ನ. ರಕ್ಷಿತಾ ಅವ್ರು ಏನ್ ಹೇಳಿದ್ರು ಅಂದ್ರೆ, ಹಾಯ್ ಗೈಸ್, ನಾವು ಎಷ್ಟೊಂದು ದಿನಗಳಾಯ್ತು ಮೀಟ್ ಆಗಿ ಅಂತ ಹೇಳಿದ್ರು. ಅದಕ್ಕೆ ಗಿಲ್ಲಿ ಅವರು ಮೈಕ್ ಇಸ್ಕೊಂಡು, ಅಯ್ಯೋ ಏನವ 100 ದಿನ ಜೊತೆಗೆ ಇದ್ವಲ್ಲ ಬಿಗ್ ಬಾಸ್ ಮನೆಯಲ್ಲಿ, ಎಷ್ಟೊಂದು ದಿನ ಆಯ್ತು ಅಂತ ಹೇಳ್ತೀಯಲ್ಲೋ ರಕ್ಷಿತಾ ಅಂತಂದು ಹೇಳಿ ಗಿಲ್ಲಿ ಅವ್ರು ಹೇಳ್ತಾರೆ. ಅದಕ್ಕೆ ರಕ್ಷಿತಾ ಕೊಡಪ್ಪ ನೀನು ಅಂತೇಳಿ, ನೋಡಿ ಗೈಸ್ ತುಂಬಾ ದಿನ ಆಯ್ತು ನೋಡಿ ಅಂತ ರಕ್ಷಿತಾ ಅವ್ರು ಮತ್ತೆ ಹೇಳ್ತಾರೆ. ಆಗ ಗಿಲ್ಲಿ ಅವ್ರು ಮತ್ತೆ ಮೈಕ್ ಇಸ್ಕೊಂಡು, 4-5 ದಿನ ಆಗಿಲ್ಲ ಬಿಟ್ಟೋಗಿ, ಅವಾಗಲೇ ತುಂಬಾ ದಿನ ಆಯ್ತು ಅಂತ ಹೇಳ್ತಿಯಲ್ಲ ರಕ್ಷಿತಾ ಅಂತಂದು ಅಲ್ಲಿ ಕಾಲು ಎಳಿತಾರೆ ಗಿಲ್ಲಿ ಅವರು. ಇವರಿಬ್ರು ನಡುವೆ ಸಖತ್ತಾಗಿ ನಡೀತಿರ್ತದೆ ಒಂದು ಕನ್ವರ್ಸೇಷನ್. ಜನಗಳಿಗಂತೂ ಹಬ್ಬನೇ ಹಬ್ಬ. ಗಿಲ್ಲಿ ರಕ್ಷಿತಾ ಅಂತ ಕೂಗ್ತಾನೆ ಇದ್ರು. ಅದ್ರಲ್ಲಂತೂ ಜಾಸ್ತಿ ಗಿಲ್ಲಿ 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 ಅಂತ ಕೂಗ್ತಾರದ್ ಕೇಳ್ತಾ ಇದ್ರೆ ಅಬ್ಬಬ್ಬಬ್ಬಾ, ಏನಪ್ಪಾ ಇಷ್ಟೊಂದು ಕ್ರೇಜ ನಮ್ಮ ಗಿಲ್ಲಿಗೆ ಅನ್ಸ್ಬಿಡ್ತು. ಅಂದ್ರೆ ಯಾಕಂದ್ರೆ ಇದೆಲ್ಲ ಬಂದಿರೋದು, ಇದೆಲ್ಲ ಪಡ್ಕೊಂಡಿರೋದು ಎಲ್ಲ ಬಿಗ್ ಬಾಸ್ ಮನೆಯಿಂದ. ಹಾಗೆ ಮತ್ತೆ ರಕ್ಷಿತ್ ಅವರು ಮತ್ತೆ ಮೈಕ್ ಇಸ್ಕೊಂಡು ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ಗೆ ಒಳ್ಳೇದಾಗ್ಲಿ, ನೀವು ಇದೇ ತರ ನಮ್ನ ಪದೇ ಪದೇ ಕರೆಸ್ತಾ ಇರಿ ಸರ್, ನಾವು ಯಾವಾಗ್ಲೂ ಬರ್ತೀವಿ ಅಂತ ರಕ್ಷಿತ್ ಅವ್ರು ಹೇಳ್ತಾರೆ. ಆಗ ಮತ್ತೆ ಗಿಲ್ಲಿ ಅವ್ರು ಹೇಳ್ತಾರೆ, ನಮ್ಮನ್ನೆಲ್ಲ ಈ ಕಾರ್ಯಕ್ರಮಕ್ಕೆ ಕರೆದಿದ್ದಕ್ಕೆ ತುಂಬಾ ಖುಷಿ ಆಯ್ತು ಸರ್ ಅಂತಂದು ಹೇಳಿ ಗಿಲ್ಲಿ ಅವರು ಶರಣ ಅವರಿಗೆ ಕೃತಜ್ಞತೆಗಳನ್ನ ಹೇಳ್ತಾರೆ. ಆಮೇಲೆ ಗಿಲ್ಲಿ ಅವರು ರಘು ಅವರಿಗೆ ರಘುವಣ ತಗೋಣ ಮಾತಾಡೋಣ ಅಂತೇಳಿ ಮೈಕ್ ಕೊಡ್ತಾರೆ. ಆಗ ರಘು ಅವರು ಗಿಲ್ಲಿ ನನ್ನ ತಮ್ಮ, ರಕ್ಷಿತಾ ನನ್ನ ತಂಗಿ ಅಂತೇಳಿ ಮಾತನ್ನ ಪ್ರಾರಂಭ ಮಾಡ್ತಾರೆ. ನಮ್ಮನ್ನೆಲ್ಲ ಈ ಉದ್ಘಾಟನೆಗೆ ಕರೆದಿರೋದೇ ಒಂದು ಖುಷಿ ವಿಚಾರ. ನಾವು ಸರ್ವಣ ಸರ್ಗೆ ಕೃತಜ್ಞತೆಗಳನ್ನ ಸಲ್ಲಿಸ್ತೀವಿ ಅಂತೇಳಿ ಅವರು ಕೂಡ ಒಂದಿಷ್ಟು ನಿಮ್ಮನ್ನ ಅಂದ್ರೆ ಈ ಜನತೆನ, ನಮ್ಮ ಕರ್ನಾಟಕದ ಜನತೆನ ನಾನು ಯಾವುದೇ ಕಾರಣಕ್ಕೂ ಮರೆಯಲ್ಲ. ನೀವೇ ನನ್ನ ಇಲ್ಲಿವರೆಗೆ ತಂದಿದ್ದು. ನಾನು ಎಷ್ಟೇ ನಿಮ್ಗೆ ಕೃತಜ್ಞತೆಗಳನ್ನ ಹೇಳಿದ್ರು ಸಾಕಾಗಲ್ಲ ಅಂತೇಳಿ ರಘು ಅವರು ಹೇಳ್ತಾರೆ. ನನಗೆ ಇವ್ರದೆಲ್ಲ ನೋಡ್ತಾ ಇದ್ರೆ ಏನಪ್ಪಾ ಅಂದ್ರೆ, ಇವ್ರದೆಲ್ಲ ಬಾಂಡಿಂಗ್ ತುಂಬಾ ಚೆನ್ನಾಗಿದೆ. ಅದ್ರಲ್ಲೂ ನನಗೆ ತುಂಬಾ ಇಷ್ಟ ಆಗಿದೆ ಅಂದ್ರೆ ಗಿಲ್ಲಿ ಮತ್ತೆ ರಕ್ಷಿತ್ ಅವ್ರ ಕಾಂಬಿನೇಷನ್ ಸಖತ್ತಾಗಿ ವರ್ಕೌಟ್ ಆಗುತ್ತೆ. ಬಹಳ ಚೆನ್ನಾಗಿತ್ತು ಆ ಒಂದು ಸಿಚುಯೇಷನ್ ನೋಡೋದಕ್ಕೆ. ಇನ್ನೊಂದು ಖುಷಿಯ ವಿಚಾರ ಏನಪ್ಪಾ ಅಂದ್ರೆ, ನಮ್ಮ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ನಟ ಅವರು
ಇದೇ ಜನವರಿ 25ನೇ ತಾರೀಕು ಭಾನುವಾರದಂದು ನಮ್ಮ ಚನ್ನಪಟ್ಟಣದ ಗಂಗೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ದಯವಿಟ್ಟು ಆ ಭಾಗದ ಜನರೆಲ್ಲ ಈ ಒಂದು ಗಂಗೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿ ಅಂತ ತಮ್ಮಲ್ಲಿ ಕಳಕಳಿಯಿಂದ ಬೇಡ್ಕೊತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಶೇರ್ ಮಾಡಿ. ಜೈ ಕರ್ನಾಟಕ.